ನಮಸ್ಕಾರ. ಮಾನ್ಯ ಮುಖ್ಯಮಂತ್ರಿಗಳು ಖಾಸಗಿ ವಲಯದಲ್ಲಿ ಕನ್ನಡಿಗರಿಗೆ ಉದ್ಯೋಗದ ಮಸೂದೆಯನ್ನು ತರಲಿಕ್ಕೆ ಹೊರಟಿದ್ದಾರೆ. ನಿಜವಾಗಲೂ ಅಭಿನಂದನೆಗಳು. ಕರ್ನಾಟಕ ರಕ್ಷಣಾ ವೇದಿಕೆ ಸರೋಜಿನಿ ಮಹಿಷಿ ವರದಿ ಜಾರಿಗೆ ಬರಬೇಕಂತೇಳಿ ಕನ್ನಡಿಗರಿಗೆ ಡಿ ಮತ್ತು ಸಿ ಗ್ರೂಪ್ ಹುದ್ದೆ 100ಕ್ಕೆ 100 ಬರಬೇಕಂತೇಳಿ ಅನೇಕ ಹೋರಾಟಗಳನ್ನು, ಉಪವಾಸ ಸತ್ಯಾಗ್ರಹಗಳನ್ನು ಅನೇಕ ವರ್ಷಗಳಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ತಾ ಬಂದಿದೆ. ಇಂಥ ಸಂದರ್ಭದಲ್ಲಿ ಕನ್ನಡದ ಬಗ್ಗೆ ಅತ್ಯಂತ ಕಾಳಜಿಗಳನ್ನು ಇಟ್ಕೊಂಡು ಖಾಸಗಿ ವಲಯದಲ್ಲಿ ಡಿ ಮತ್ತು ಸಿ ಗ್ರೂಪ್ ಹುದ್ದೆಯನ್ನು 100ಕ್ಕೆ 100 ನೀವು ಮಸೂದೆಯನ್ನು ಮಂಡಿಸಲಿಕ್ಕೆ ಹೊರಟಿರುವಂಥದ್ದು ಸ್ವಾಗತಾರ್ಹ. ಕನ್ನಡಿಗರಿಗೆ ಸಿಕ್ಕದಂಥ ಜಯ. ಕನ್ನಡ ಪರವಾದಂಥ ಮುಖ್ಯಮಂತ್ರಿಗಳು, ನಿಮಗೆ ಅಭಿನಂದನೆಗಳು. ಅದೇ ರೀತಿ ನಾಮಫಲಕ ಸುಗ್ರೀವಾಜ್ಞೆಯನ್ನು ತಂದಿದ್ದೀರಾ, ಆದರೆ ನೀವೇ ತಂದಿರುವಂಥ ಕಾನೂನನ್ನು ಇಲ್ಲಿಯ ತನಕ ಅಧಿಕಾರಿಗಳು ಪಾಲನೆ ಮಾಡ್ತಾ ಇಲ್ಲ. ಬೆಳಗಾವಿ ಭಾಗದಲ್ಲಿರ್ಬೋದು, ಶಿವಾಜಿನಗರ ಭಾಗದಲ್ಲಿರ್ಬೋದು, ಶ್ರೀರಾಮ್ಪುರ ಇರ್ಬೋದು, ಅಥವಾ ಗಡಿ ಭಾಗದಲ್ಲಿರ್ಬೋದು, ಕಾಸರಗೋಡು ಕಡೆ ಇರ್ಬೋದು, ಖಂಡಿತವಾಗಲೂ ದಿಟ್ಟವಾಗಿ ಕನ್ನಡದ ಪರ ನಿಮ್ಮಂಥ ಮುಖ್ಯಮಂತ್ರಿಗಳು ಈ ನಾಡಿಗೆ ಬೇಕಾಗಿದೆ. ನಿಮಗೆ ಅಭಿನಂದನೆಗಳು. ಕನ್ನಡದ ವಿಷಯದಲ್ಲಿ ಯಾವುದೇ ರಾಜಿ ಮುಲಾಜಿಯನ್ನು ನೋಡ್ದೇನೆ ಕನ್ನಡದ ಪರವಾಗಿ ನಿಂತೀರಾ. ನಮ್ಮ ಕೆಲಸಗಳನ್ನು ಕಮ್ಮಿ ಮಾಡಿದಿರಾ. ಅದೇ ರೀತಿ ಕನ್ನಡಿಗರ ಹೋರಾಟಗಾರರ ಮೇಲೆ ಇರುವಂಥ ಎಲ್ಲ ಮೊಕದ್ದಮೆಗಳನ್ನು ವಾಪಸ್ ಪಡೆದು ಕನ್ನಡಿಗರಿಗೆ ಮತ್ತಷ್ಟು ಶಕ್ತಿಯನ್ನು ಕೊಡಬೇಕಂತೇಳಿ ಮನವಿಯನ್ನು ಮಾಡಿಕೊಳ್ಳೋದ್ರ ಮುಖಾಂತರ ಇದೇ ರೀತಿ ನಿಮ್ಮ ಕೆಲಸ, ಕನ್ನಡದ ಕೆಲಸ ಮುಂದುವರಿಲಿ. ಶುಭವಾಗಲಿ.